ಏನು ಹೆಸರು? ಯಶಸ್ವಿನಿ ಅಂತ. ಯಶಸ್ವಿನಿ. ಇವತ್ತಿನ ಕ್ವೆಶನ್ ಏನು ಅಂತ ಹೇಳಿದ್ರೆ, ಒಂದಿನದ ಮಟ್ಟಿಗೆ ದೇವರು ಅಥವಾ ದೆವ್ವ ಆಗಿದ್ರೆ ಏನು ಮಾಡ್ತೀರಾ? ಜಾಸ್ತಿ ಏನಿಲ್ಲ, ದೆವ್ವ ಆಗಿದ್ರೆ ನನ್ನ ಫ್ರೆಂಡ್ಸಿಗೆಲ್ಲ ಕಾಟ ಕೊಡ್ತಿದ್ದೆ. ಅಕಸ್ಮಾತ್ ಏನಾದರೂ ದೇವರಾಗಿದ್ದರೆ ನನ್ನ ಫ್ರೆಂಡ್ಸ್ ಏನು ಕೇಳ್ತಾರೆ ಎಲ್ಲದನ್ನು ನೆರವೇರಿಸ್ತಿದ್ದೆ ಅಷ್ಟೇ. ಅಂದರೆ ಯಾವ ಥರ ಎಲ್ಲ ಕೇಳ್ತಾ ಇದ್ರು? ಏನು ಬೇಕು ಅವ್ರಿಗೆ, ಏನು ಬೇಕು ಹೋಗ್ಬಿಟ್ಟು ಪ್ರತ್ಯಕ್ಷ ಆಗ್ಬಿಡ್ತಿದ್ದೆ ದೇವರಾಗಿದ್ರೆ. ಮಚ್ಚ ನಿನಗೆ ಏನು ಬೇಕು ಹೇಳು ಅಂತಿದ್ದೆ. ಏನು ಬೇಕು, ಏನು ಕೇಳ್ತಾಳೆ, ಅಮಿತಾಬ್ ಬಚ್ಚನ್ ಬೇಕಾ ತಗೋ ನಿನಗೆ ಗಂಡ ಅಂತ ಮದುವೆ ಮಾಡಿಸ್ತಿದ್ದೆ. ಯಾರು ಕೇಳ್ತಾರೆ ಎಲ್ಲ ಅವರೇ, ನಿನಗೇನೆ ಆಯಿತು, ಏನು ಬೇಕು, ದುಡ್ಡು ಬೇಕಾ ತಗೋ ದುಡ್ಡು. ದೆವ್ವ ಆಗಿದ್ದು ಜಾಸ್ತಿ ಏನಿಲ್ಲ, ಅವ್ರನ್ನೂ ನಮ್ಮ ಜೊತೆ ದೆವ್ವ ಮಾಡ್ಕೊಂಡು ಜಾಯಿನ್ ಮಾಡ್ಕೊತಾ ಇದ್ದೆ ಅಷ್ಟೇ. ದೇವರಾಗಿದ್ರೆ ಪೀಸಾಗಿ ಎಲ್ಲರಿಗೂ ಎಣ್ಣೆ ಕೊಡಿಸಿದ್ದೆ. ಹುಡುಗರಿಗೆ ಪೂರ್ತಿ ಎಲ್ಲರೂ ಹುಡುಗರು ಪೀಸಾಗಿ ಎಲ್ಲ ಎಣ್ಣೆ ಹೊಡ್ಕೊಂಡಿರ್ಬೇಕು, ತೇಲಾಡ್ಕೊಂಡು. ದೆವ್ವ ಆಗಿದ್ರೆ ನನ್ನ ಲವರಿಗೆ ಕಾಟ ಕೊಡ್ತಿದ್ದೆ. ದೆವ್ವ ಆಗಿದ್ರೆ ಯಾಕೆ ಏನು ಮಾಡಿದ್ದಾರೆ? ಏನೂ ಮಾಡಿಲ್ಲ, ಹಿಂಗೆ ಬಿಟ್ಟೋಗಳಲ್ಲ ಅಂತ ಹುಡುಗಿರಿಗೆ. ಎಕ್ಸೋ ಹುಡುಗಿ ಆ ಥರ ಅಂದರೆ ಅವಳು ಒಂದು ಲೈಫಲ್ಲಿ ನೆನೆಸ್ಕೊಬೇಕು, ಹಂಗೆ ಲೈಫ್ ಪೂರ್ತಿ ಆ ಥರ ಕಾಟ ಕೊಡ್ತಿದ್ದೆ. ಚರಂಡಿಗೆ ಹಾಕೊಂಡು ತುಳಿತಿದ್ದೆ ಸಿಕ್ಬಿಟ್ಟಿದ್ರೆ. ದೇವರಾಗಿದ್ರೆ ವರ ಕೊಡ್ತಿದ್ವಿ, ಎಲ್ಲ ಹುಡುಗರಿಗೆ ಹುಡುಗಿ ಸಿಕ್ಲಿ ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು, ಅವ್ರವ್ರ ಹುಡುಗಿ ಸಿಗ್ಲಿ ಅಂತ, ಅವ್ರವ್ರು ಇಷ್ಟಪಟ್ಟಿದ್ದು ಹುಡುಗಿ ಸಿಕ್ಲಿ ಅಂತ. ದೆವ್ವ ಆಗಿದ್ರೆ ನಾನ್ ದೆವ್ವ ಆಗಿದ್ರ ಯಾರ್ಯಾರನ್ನ ಬಿಟ್ಟೋಗೋರು ಅವ್ರಿಗೆಲ್ಲ ಕಾಟ ಕೊಟ್ಬಿಡುವೆ. ಅವರಿಗೆಲ್ಲ ಕಾಟ ಕೊಟ್ಬಿಡ್ತಿದ್ರಿ. ದೇವರಾಗಿದ್ರೆ ಎಲ್ಲಾರ್ಗು ಏನೇನು ಕೇಳ್ತಾರೋ ಹೊರ ಕೊಟ್ಬಿಡುವೆ. ವರ ಕೊಟ್ಬಿಡ್ತಿದ್ರಿ. ಹುಡುಗಿರ್ ಮಾತ್ರ ಕೊಡ್ತಿರ್ಲಿಲ್ಲ, ಇನ್ನೇನು ಕೇಳಿದ್ರು ಕೊಡ್ತಿದ್ದೆ. ಬಂದ್ಬಿಟ್ಟು ವರ ಕೇಳೋದು, ನಮ್ಮ ಹುಡುಗಿ ಕೊಡೋ ಅನ್ನೋದು ಅವೆಲ್ಲ ಕೊಡ್ತಿರ್ಲಿಲ್ಲ. ಎಲ್ಲರೂ ಸಿಂಗಲ್ ಆಗಿ ಸಾಯ್ಬೇಕು. ಎಲ್ಲ ಸಿಂಗಲ್ ಆಗಿ ಸಾಯ್ಬೇಕು. ನಾನು ಸಿಂಗಲ್, ಅವರು ಸಿಂಗಲ್ ಆಗ್ಬೇಕು ಅಷ್ಟೇ. ಅಷ್ಟೇ. ನಿಮ್ಮ ಫ್ರೆಂಡ್ಸು ಎಲ್ಲರೂ ಸಿಂಗಲ್ ಆಗೇ ಸಾಯ್ಬೇಕು. ಓಕೆ, ಬೇರೆ ಎಣ್ಣೆ ಈ ಥರದ್ದೆಲ್ಲ ಕೊಡ್ತಿದ್ರಿ? ಎಲ್ಲ ಕೊಡ್ತಿದ್ದೆ, ದುಡ್ಡು ಎಲ್ಲ ಕೊಡ್ತಿದ್ದೆ. ಓಕೆ, ದೆವ್ವ ಆಗಿದ್ರೆ ಎಲ್ಲ ವಾಪಸ್ ಇಸ್ಕೊತಿದ್ದೆ, ಕಾಡ್ಬಿಟ್ಟು ವಾಪಸ್ ಇಸ್ಕೊತಿದ್ದೆ ಎಲ್ಲದನ್ನು. ಓಕೆ, ದೆವ್ವ ಆದ್ಮೇಲೆ ಏನೂ ಇಲ್ಲ, ಸುಮ್ಮನೆ ಔಟ್ ಸ್ಟೇಟ್ಗಳು ನೋಡಿಲ್ಲ, ಕಂಟ್ರಿಗಳನ್ನ ಸುಮ್ಮನೆ ಸುತ್ತಾಡ್ಕೊಂಬರೋದು, ವ್ಯೂಸ್ ಅಷ್ಟೇ. ದೇಶ ಎಲ್ಲ ದೆವ್ವಾಗಿ ಸುತ್ತಾಡ್ತೀನಿ ಅಂತ. ಇನ್ನೇ ಹಿಂಗಾರು ಸುತ್ತಾಗನಿಲ್ಲ, ಹಂಗಾರೆ ಸುತ್ತಬೇಕಲ್ಲ, ಇನ್ನೇನು ಪೆಟ್ರೋಲ್ ಎಲ್ಲ ಬೇಕು. ಹಂಗಾದ್ರೆ ಸುಮ್ಮನೆ ಗಾಳಿ ಹಂಗೆ ತೇಲ್ಕ ಹೋಯ್ತಾ ಇರೋದು ಅಷ್ಟೇ, ಮುಗೀತು. ನೀವು ಸಿಂಗಲ್ ಆಗಿರೋ ನನ್ನ ಫ್ರೆಂಡ್ಸ್ಗೆಲ್ಲ 2-3 ಜನ ಹುಡುಗಿರು ಸಿಗ್ಲಿ ಅಂತ. 2-3 ಜನ ನೀವು ಸಿಂಗಲ್ಲಾ? ನಾನು ಸಿಂಗಲ್. ನಿಮಗೂ 2-3 2-3 ಎಲ್ಲ ಸಾಲಲ್ಲ, ಒಂದು 5 ಬೇಕು. ಒಂದು 5 ಬೇಕು. ಒಂದೊಂದು ಎಕ್ಸ್ಪೀರಿಯನ್ಸ್. ಒಂದೊಂದು ಎಕ್ಸ್ಪೀರಿಯನ್ಸ್. ಇವಾಗ ಒಂದೇ ಥರ ತಿಂಡಿನ ತಿಂದರೆ ಚೆನ್ನಾಗಿರಲ್ಲ, ಬೇರೆ ಬೇರೆ ತಿಂದರೆ ಅಲ್ಲ. ಹಂಗಲ್ಲ, ನಾನು ಟ್ರೂ ಲವ್ ಅವಾಗೆಲ್ಲ ಇತ್ತು, ಬಟ್ ಇವಾಗಿಲ್ಲ ಟ್ರೂ ಲವ್. ದೆವ್ವ ಆಗಿದ್ರೆ ಏನಿಲ್ಲ, ಒಂದ್ ಕಡೆಯಿಂದ ನನ್ನ ಫ್ರೆಂಡ್ಸ್ ಎಲ್ಲಾನು ಸಾಯಿಸ್ಕೊಂಡ್ಬಂದ್ಬಿಡ್ತಿದ್ದೆ. ನೀವು ಸತ್ತಿಲ್ಲದನ್ನು ನಿಮ್ಮ ಫ್ರೆಂಡ್ಸ್ನೂ ಸಾಯಿಸ್ತಿದ್ರಿ. ಹಂಗಾದ್ರೂ ಜೊತೆಗಿರ್ಲಿ, ಸತ್ಮೇಲೆ ಜೊತೆಲಿರೋಣ ಅಂತ, ಚೆನ್ನಾಗಿ ಗಟ್ಟಿಯಾಗಿರ್ಲಿ ಅಂತ. ಓಕೆ ಸರ್. ಯಾರ್ಯಾರಿಗೆ ಏನೇನು ಬೇಕು ವರ ಕೊಡ್ತಿದ್ದೆ. ಯಾರಿಗೆ ಏನೆಲ್ಲ ಬೇಕು ವರ ಕೊಡ್ತಿದ್ವಿ? ಎಲ್ಲರಿಗೂ ನಿಮ್ಮ ಫ್ರೆಂಡ್ಸಿಗೆ ಮಾತ್ರ? ಫ್ರೆಂಡ್ಸಿಗೆ ಮಾತ್ರ. ಯಾವ ರೀತಿ ವರ ಕೇಳ್ತಿದ್ರು ಅವರೆಲ್ಲ? ಚೆನ್ನಾಗಿರೋ ಹುಡುಗ ಬೇಕು, ಒಳ್ಳೆ ಆಸ್ತಿ ಪಾಸ್ತಿ ಇರಬೇಕು, ಒಳ್ಳೆ ಆಸ್ತಿ ಪಾಸ್ತಿ ಇರಬೇಕು, ವೆಲ್ ಸೆಟಲ್ಡ್. ಗುಣ ಎಲ್ಲ ಬೇಡವಾ? ಒಳ್ಳೆ ಗುಣ ಇರಬೇಕು, ಒಳ್ಳೆ ಗುಣ ಇರಬೇಕು, ಒಳ್ಳೆ ಮನಸ್ಸಿರ್ಬೇಕು. ಓಕೆ ಮ್ಯಾಮ್, ನೀವು? ನನ್ನ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗಲಿ ಅಂತ ಬಿಡ್ಕೊತಿದ್ದೆ. ನಿಮ್ಮ ಲೈಫಲ್ಲಿ ಮಾತ್ರ? ನಮ್ಮ ಲೈಫಲ್ಲಿ, ಫ್ರೆಂಡ್ಸ್ ಲೈಫಲ್ಲೆಲ್ಲ. ದೆವ್ವ ಆಗಿದ್ರೆ ಯಾರಿಗೂ ಕಾಟ ಏನು ಕೊಡ್ತಿರ್ಲಿಲ್ಲ, ಕಾಮಿಡಿಗಾದ್ರೂ ಕಾಟ ಕೊಡ್ತಿದ್ದಿಲ್ಲ. ದೇವರಾಗಿದ್ರೆ ಯಂಗ್ಸ್ಟರ್ಗಳಿಗೆಲ್ಲ ಹುಡುಗಿರು ಹುಡ್ಕೊಡುವೆ. ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಸಿಂಗಲ್ ಆಗಿರ್ತಾರೆ, ಎಲ್ಲರಿಗೂ ಹುಡುಗಿರು ಇಲ್ಲ ಬಿಡಲ್ಲ. ಯಾಕೆಂದ್ರೆ ಪಾಪ ಹುಡ್ಲೆಲ್ಲ ಅಮಾಯಕರು, ಹುಡ್ಲು ಕಾಲೇಜಿಗೆ ಬಂದು ಹುಡುಗಿರು ನೋಡಕ್ಕೆ ಅಂತಲೇ ಬರ್ತಾರೆ. ಹುಡುಗಿರು ನೋಡಕ್ಕೆ ಅಂತ ಬರ್ತಾರೆ ಪಾಪ. ರೇರು ಓದಕ್ ಬರೋ ರೇರು, ಹುಡುಗಿರು ನೋಡಕ್ ಸುಮಾರು ಜನ ಬರ್ತಾರೆ. ಅದರಿಂದಾಗಿ ಹುಡುಗಿರು ಹುಡ್ಕೊಡಕ್ ಬರ್ತೀವಿ. ನಾವು ಅದಕ್ಕೆ ಹೋಯ್ತೀವಿ.
ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಲವ್ ಏನಾದರೂ ಇದೆಯಾ? ಇಲ್ಲವೇನಿಲ್ಲ. ಇದೆಯಾ? ಇಲ್ಲ. ದೆವ್ವ ಏನಾರು ಆಗಿದ್ರೆ ಹುಡುಗಿರ್ ಕೈ ಬಿಟ್ಟಾರ ಅವ್ರು ನಿನ್ಗುಟ್ಟೆ ಆಟಾಡ್ಸುವೆ. ಹೌದಾ? ಆಟ ಆಡಿಸ್ತೀರಿ? ಹಾಂ ಆಟಾಡ್ಸುವೆ. ಯಾವ ರೀತಿ ಆಟ ಆಡಿಸ್ತಿದ್ರಿ? ಇನ್ನು ದೆವ್ವ ಆಗಿ ಅದೇ ದೆವ್ವ ಆಗಿ ಯಾವ ರೀತಿ? ಹುಡುಗಿರಿಗೆ ಕಾಟ ಕೊಡ್ತಿದ್ದೆ. ಯಾವ ಥರ? ಇನ್ನೊಂದು ಲೈಫ್ ಹುಡುಗನ ಜೀವನ ಹಾಳು ಮಾಡಬಾರ್ದು ಅಂತ ಬುದ್ಧಿ ಕಲಿಸ್ತಾ ಇದ್ರಿ. ಹಾಂ. ಸುಷ್ಮಿತಾ ಅಂತ. ಸುಷ್ಮಿತಾ ಅಂತ. ದೇವರಾಗಿದ್ದರೆ ನನ್ನ ಫ್ರೆಂಡ್ಸಿಗೆಲ್ಲ ಎಣ್ಣೆ ಕೊಟ್ಬಿಡ್ತಿದ್ದೆ. ಎಣ್ಣೆ ಕೊಡ್ತಿದ್ರಿ? ದೆವ್ವ ಆಗಿದ್ರೆ ನಮ್ಮ ಹುಡ್ಗಂಗೆ ಕಾಟ ಕೊಡುವೆ. ಹುಡುಗನ ಹೆಸರು ಏನು ಅಂತ ಹೇಳಿ? ದಯ ಅಂತ. ದಯಾ ಅಂತ. ಯಾವ ಥರ ಕಾಟ ಕೊಡ್ತಾ ಇದ್ರಿ? ಅಂದರೆ ಅವನು ನನ್ನ ಜೊತೆ ದೆವ್ವ ಆಗಬೇಕು. ಅವರು ನಿಮ್ಮ ಜೊತೆ ದೆವ್ವ ಆಗಬೇಕು, ಡ್ರೆಸ್ ದೆವ್ವ ಮಾಡಿಸ್ಬಿಟ್ಟಿದ್ರಿ. ಅದೇ ದೇವ್ರು ಆಗಿದ್ರೆ ಏನು ಒಳ್ಳೇದು ಮಾಡ್ತಿದ್ರಿ? ದೇವರು ಆಗಿದ್ರೆ ನಮ್ಮ ಹುಡ್ಗಂಗೆ ಎನಿ ಟೈಮ್ ಎಣ್ಣೆ ಕುಡಿಸುವೆ. ಮಜಾ ಆಯಾ. ಎನಿ ಟೈಮ್ ಎಣ್ಣೆ ಕೊಡಿಸ್ವೆ. ನಾನು ದೆವ್ವ ಆಗಿದ್ರೆ ಇವ್ರಿಗೆಲ್ಲ ಕಾಡ್ತಿದ್ದೆ ಫ್ರೆಂಡ್ಸ್ಗೆ. ಫ್ರೆಂಡ್ಸಿಗೆಲ್ಲ ಕಾಟ ಕೊಡ್ತಾ ಇದ್ರಿ. ಯಾವ ಥರ ಕಾಟ ಕೊಡ್ತಿದ್ರಿ? ಅಂದರೆ ಈಗ ನಮ್ಮ ಹುಡುಗಿ ಜೊತೆ ನಾನು ಇರ್ತೀನಿ, ಹೆಣ್ಮಕ್ಳು ಒಂದು ರೇಕ್ಸೋದು ಎಲ್ಲ ಮಾಡ್ತಿರ್ತಲ್ಲ, ಅದಕ್ಕೆ ಕಾಟ ಕೊಡ್ತೀನಿ ಅಷ್ಟೇ. ದೇವರಾಗಿದ್ರೆ ಇವ್ರಿಗೆಲ್ಲ ಯಾರು ಹುಡುಗಿರಿಲ್ಲ, ಹುಡುಗರಿಗೆ ಯಾರು ಹುಡುಗಿರು ಇಲ್ಲದೆ ಇರೋರಿಗೆಲ್ಲ ಹುಡುಗಿರು ಕೊಡ್ಸುವೆ. ಹುಡುಗಿರು ಕೊಡಿಸಿದ್ರಿ? ಮತ್ತೆ ಅಂತ ಕರ್ಕೊಂಡೋಗಿ ಕುತ್ಕೊಂಡು ಎಣ್ಣೆ ಹೊಡಿತಿದ್ದು. ಎಣ್ಣೆ ಹೊಡಿತಿದ್ರಿ? ಎಣ್ಣೆ ಹೊಡಿತಿದ್ದು. ದೇವರಾಗಿದ್ರೆ ನೀವು ಇದೆಲ್ಲ ಮಾಡ್ತಿದ್ರಿ? ಇದೆಲ್ಲ ಮಾಡ್ತಿದ್ದು. ಫಸ್ಟ್ ನಮ್ಮ ಫ್ರೆಂಡ್ ರವೀಶ ಅಂತ ಒಬ್ಬ ಇದ್ದಾನೆ, ಅವನಿಗೆ ಫಸ್ಟ್ ಒಂದು ಹುಡುಗಿ ಹುಡುಕೊಡ್ತಾ ಇದ್ದು. ಯಾಕೆ ಒಬ್ಬೊಬ್ಬರು ಸಿಂಗಲ್? ಸಿಂಗಲ್, ಯಾವಾಗಲೂ ಸಿಂಗಲ್ ಆಗಿರ್ತಾನೆ. ಬಸ್ಸಲ್ಲೂ ಅಷ್ಟೇ, ಹುಡುಗಿ ನೋಡೋದಂತಲ್ಲ, ಹುಡುಗಿರ್ ಕಂಡ್ರೆ ಆಗಲ್ಲ, ಯಾವಾಗಲೂ ಸೈಲೆಂಟ್ ಆಗಿರ್ತಾನೆ, ಯಾವಾಗಲೂ ಸುಮ್ಮನೆ ಒಬ್ಬೊಬ್ಬನೇ ಕೂತಿರ್ತಾನೆ, ಆಮೇಲೆ ವೀಡಿಯೋಸ್ ನೋಡ್ತಿರ್ತಾನೆ. ಅವನಿಗೆ ಸೆನ್ಸ್ ಅನ್ನೋದೇ ಇಲ್ಲ, ಸುಮ್ಮನೆ ಒಬ್ಬೊಬ್ಬನೇ ವೀಡಿಯೋಸ್ ನೋಡ್ಕೊಂಡು ಕೂತಿರ್ತಾನೆ. ಫಸ್ಟ್ ಅವನಿಗೊಂದು ಹುಡುಗಿ ಹುಡ್ಕೊಡ್ತಾ ಇದ್ದು. ಹುಡುಗಿ ಹುಡ್ಕೊಟ್ರೆ ಎಲ್ಲ ಸರಿ ಆಗುತ್ತೆ? ಹಾಂ, ಎಲ್ಲ ಸರಿ ಆಗುತ್ತೆ. ಅವ್ನ ಲೈಫಲ್ಲಿ ಒಂದು ಹುಡುಗಿ ಬಂದ್ಬಿಟ್ರೆ ತಿದ್ದಿ ಬುದ್ಧಿ ಹೇಳಕ್ಕೆ ಸರಿ ಆಗುತ್ತೆ. ಹೌದಾ? ನಾನು ದೇವರಾಗಿದ್ದರೆ ಏನಾಗ್ತದೆ, ಆರ್ಮಿಯವ್ರು ಎಲ್ಲರನ್ನೂ ಸೇಫ್ ಮಾಡ್ತಿದ್ದೆ, ಯಾರನ್ನೂ ಸಾಯಕ್ಕೆ ಬಿಡ್ತಿದ್ದಿಲ್ಲ. ಸಬಾಷ್. ಆರ್ಮಿ ಅವ್ರನ್ನೆಲ್ಲ ಸೇಫ್ ಮಾಡ್ತಿದ್ದೆ, ಸಾಯಕ್ಕೆ ಬಿಡ್ತಿರ್ಲಿಲ್ಲ. ಓಕೆ. ದೆವ್ವ ಆಗಿದ್ರೆ ಏನು ಮಾಡ್ತಿದ್ದೆ, ಅದೇ ನಂಬಿಸಿ ಮೋಸ ಮಾಡ್ತಾರಲ್ಲ ಅವರೆಲ್ಲರನ್ನೂ ಮೋಸ ಮಾಡೋರ್ನೆಲ್ಲ ಸಾಯಿಸ್ಬಿಡ್ತಿದ್ದೆ. ಸಾಯಿಸ್ಬಿಡ್ತಿದ್ರೆ. ಮಟಾಶ್. ನೀವು ಮ್ಯಾಮ್? ಅವ್ರು ಏನಿಲ್ಲ, ಸುಮ್ಮನೆ ಊಟ ಮಾಡಿ ಮಲ್ಕೊಳ್ಳೋದು. ಆರ್ಮಿಯವರು ಅಂದರೆ ನಮ್ಮ ಶತ್ರು ದೇಶಕ್ಕೆ ಏನು ಮಾಡ್ತಿದ್ರು? ಅದೇ ಏನು ಮಾಡ್ತಿದ್ದೆ, ನಮ್ಮವ್ರನ್ನ ಸೇಫ್ ಮಾಡ್ತಿದ್ದೆ, ಸಾಯಕ್ಕೆ ಬಿಡ್ತಿತ್ತಿಲ್ಲ. ಅವ್ರನ್ನ ಸಾಯಿಸ್ತೇನೆ ಇರ್ತಿದ್ರಲ್ಲ, ಬಿಡ್ತಿತ್ತಿಲ್ವಲ್ಲ. ಅವರನ್ನು ಬಿಡ್ತಿರ್ಲಿಲ್ಲ ನೀವು? ಅಂದರೆ ದೇವರಾಗಿದ್ರೆ ನಮ್ಮವ್ರನ್ನ ಸೇಫ್ ಮಾಡಿದರೆ ಅವ್ರು ಸಾಯಿಸ್ತಿದ್ರು ತಾನೆ ನಮ್ಮ ದೇಶದವರು. ಹಂಗೆ ಸೇಫ್ ಮಾಡ್ತೀವಿ, ಸಾಯಕ್ಕೆ ಬಿಡ್ತಿತ್ತಿಲ್ಲ ಅವ್ರನ್ನ. ಅವರೇ ಸಾಯಿಸ್ತಿದ್ರು, ನಮ್ಮವ್ರನ್ನ ಕಾಪಾಡ್ತಿದ್ದೆ ನಾನು. ಥ್ಯಾಂಕ್ ಯು. ನಾನು ದೆವ್ವ ಆದರೆ ಹಾಸನ ಸುತ್ತ ಕ್ಲೀನಾಗೆ ಸುತ್ತಾಡ್ಬೋದು. ಕ್ಲೀನಾಗಿ ದೆವ್ವ ಆತ್ಮ ಆಸೆ ಇರುತ್ತಲ್ಲ, ಹಾಸನ ಬಸ್ ಸುಮ್ಮನೆ ಸುತ್ತಾಡೋದು, ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿರೋದು, ಫ್ರೀಯಾಗಿ. ಆಮೇಲೆ ಫಿಲಮ್ ಥಿಯೇಟ್ರೆಲ್ಲ ಫಿಲಮ್ಗೆ ಫ್ರೀಯಾಗಿ ಹೋಗ್ಬೋದು, ಹೋಟ್ಲಿಗೆಲ್ಲ. ಆಮೇಲೆ ಎಲ್ಲ ಹೋಟ್ಲಲ್ಲಿಗೆಲ್ಲ ಫ್ರೀಯಾಗಿ ಹೋಗಿ ಇದೆಲ್ಲ ಫ್ರೀ ಅಂದರೆ ಇನ್ನೇನು ಎಲ್ಲ ಫ್ರೀನೇ. ಆತ್ಮ ಆಗಿ ಎಲ್ಲ ಹೋದರೆ. ದೇವರಾಗಿದ್ರೆ ಜಾಸ್ತಿ ಎಲ್ಲರಿಗೂ ಆಶೀರ್ವಾದ ಮಾಡೋದು, ಅದು ರಿಸ್ಕು. ದೆವ್ವ ಆದ ಆರಾಮ ಇರ್ಬೋದಲ್ಲ, ದೇವರಾದ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಎಲ್ಲ ನಾವೆಲ್ಲ ಡಿಮ್ಯಾಂಡು. ಅಪ್ಪ ಕಾಪಾಡಪ್ಪ ಅಂತ ಕೇಳ್ತಾರಪ್ಪ, ದೇವರೇ ನಮ್ಗೆ ಕಾಪಾಡಪ್ಪ, ನನಗೆ ಪಾಸ್ ಮಾಡಪ್ಪ, ನನಗೆಲ್ಲ ದುಡ್ಡು ಕೊಡಪ್ಪ, ಆಸ್ತಿ ಕೊಡಪ್ಪ ಅಂತ ಕೇಳ್ತಾರೆ. ದೆವ್ವ ಆದರೆ ಆರಾಮಾಗಿ. ದೇವರಾದ ಅದೇ ಪಾಪ ಬಡ ಮಕ್ಕಳಿಗೆಲ್ಲ ಪಾಪ ಒಳ್ಳೇದು ಬಯಸ್ತೀನಿ. ಬಡ ಮಕ್ಕಳಿಗೆ, ಕೂಲಿ ಕಮಕರಿಗೆ ಎಲ್ಲರಿಗೂ ಒಳ್ಳೊಳ್ಳೆ ಪಾಪ ಅವರು ಅಂಗವೈಕಲರಿಗೆ ಎಲ್ಲರಿಗೂ ಒಳ್ಳೇದು ಬಯಸ್ತೀನಿ. ಹುಡುಗರಿಗೆಲ್ಲ ಮತ್ತು ಅಪ್ಪ ಅಮ್ಮ ಇಲ್ಲದವ್ರಿಗೆಲ್ಲ ಅವರೆಲ್ಲ ಆಶೀರ್ವಾದ ಮಾಡ್ತೀನಿ. ಫ್ರೆಂಡ್ಸಿಗೆ, ಫ್ಯಾಮಿಲಿ ಎಲ್ಲರೂ ಕಷ್ಟಪಡ್ತಾರೆ ಪಾಪ, ಇಲ್ಲೆಲ್ಲ ಅಂಗವೈಕಲರೆಲ್ಲ ಪಾಪ ಅವ್ರಿಗೆಲ್ಲ ಚೆನ್ನಾಗಿರಿ, ಆಶೀರ್ವಾದ ಮಾಡಿ. ಬಡವರಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ದೇವರಾಗಿದ್ರೆ. ನಿಮ್ಮ ಮನೆಯವರಿಗೆ, ಫ್ರೆಂಡ್ಸಿಗೆ? ಇಲ್ಲಪ್ಪ, ಸಮಸ್ತ ಲೋಕ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೇದು ಮಾಡ್ತಿದ್ದೆ. ಎಲ್ಲರಿಗೂ ಒಳ್ಳೇದು ಮಾಡ್ತಿದ್ರಿ. ದೆವ್ವ ಆಗಿದ್ರೆ ಎಲ್ಲರಿಗೂ ಕಾಟ ಕೊಡ್ತೀನಿ. ನಂಗೆ ಕೆಟ್ಟದ್ದು ಮಾಡಿದವರಿಗೆ ನಂಗೆ ಕೆಟ್ಟದ್ದು ರಿವೆಂಜ್ ತಗೋಬೇಕಲ್ಲ, ರಿವೆಂಜ್ ತಗೋತಿದ್ದೆ. ದೇವರಾಗಿದ್ರೆ ಎಲ್ಲರೂ ಚೆನ್ನಾಗಿರಲಿ, ನಗ್ನಗ್ತಾ ಇರಲಿ, ಎಲ್ಲರೂ ಖುಷಿಯಿಂದ ಇರಲಿ ಅಂತಿದ್ದೆ. ಎಲ್ಲರೂ ಖುಷಿಯಿಂದ ಇರಲಿ ಅಂತ ಅಂತಿದ್ದೆ. ನಾ ದೆವ್ವ ಆಗಿದ್ರೆ ಫ್ರೆಂಡ್ಸಿಗೆ ಮಾತ್ರ ಕಾಟ ಕೊಡ್ತಿದ್ದೆ. ಫ್ರೆಂಡ್ಸಿಗೆ ಮಾತ್ರ ಕಾಟ ಕೊಡ್ತಿದ್ರಿ? ಯಾವ ರೀತಿ ಕಾಟ ಕೊಡ್ತಿದ್ರಿ? ಯಾವ ರೀತಿ ಅಂದರೆ ಸುಮ್ಮನೆ ಅಂದರೆ ಇವಾಗ ಅವ್ರನ್ನ ಬಿಟ್ಟು ಅಂದರೆ ನಾವು ಸತ್ತಿರ್ತೀವಿ ಅಂದರೆ ಅವ್ರ ಜೊತೆ ಇರೋ ಆಸೆ ಇರುತ್ತೆ ಅನ್ನೋ ಥರ. ಆ ಥರ ಅವ್ರನ್ನು ಕರ್ಕೊಂಡು ಹೋಗೋ ಆಸೆ ಏನಾದರೂ ಇದೆಯಾ? ಇದೆ.
ನಾನು ದೇವರಾಗಿದ್ದರೆ ಎಲ್ಲರಿಗೂ ಒಳ್ಳೇದು ಮಾಡ್ತಿದ್ದೆ. ಆಬ್ವಿಯಸ್ಲಿ ನನ್ನ ಫ್ರೆಂಡ್ಸ್ಗೆಲ್ಲ ಒಳ್ಳೇದು ಮಾಡ್ತಿದ್ದೆ. ದೆವ್ವ ಆಗಿದ್ರೆ ಹೆವಿ ಕಾಟ ಕೊಡ್ತಿದ್ದೆ ಇವಳಿಗೆ. ಕಾಟ ಕೊಡ್ತಿದ್ರಿ ನೀವು? ದೇವರಾಗಿದ್ದರೆ ನಮ್ಮ ಅಪ್ಪ ಅಮ್ಮಂಗೆ ಏನಾದರೂ ಎಲ್ಪ್ ಮಾಡ್ತಿದ್ದೆ. ಅವ್ರು ಕೇಳಿದಂಗೆ ಏನಾದರೂ ಕೊಡಿಸ್ತಿದ್ದೆ. ನೀಡ್ಸ್ ಏನಿದೆ ಅದನ್ನು ಮಾಡ್ತಿದ್ದೆ. ದೆವ್ವ ಆಗಿದ್ದರೆ ನನ್ನ ಜೊತೆ ನನ್ನ ಫ್ರೆಂಡ್ಸ್ನ ಹೇಳ್ಕೊ ಹೋಗ್ತಿದ್ದೆ ಅಷ್ಟೇ. ಜೊತೆ ಫ್ರೆಂಡ್ಸ್ ಬೇಕು ಹೇಳಿದ್ರು. ಹಾಸನ್ ಬಾಯ್ಸ್ಗೆಲ್ಲ ಫ್ರೀಯಾಗಿ ಎಣ್ಣೆ ಕೊಡ್ಸೋದು. ಹಾಸನ್ ಬಾಯ್ಸಿಗೆಲ್ಲ ಫ್ರೀಯಾಗಿ ಎಣ್ಣೆ ಕೊಡಿಸ್ತಿದ್ರಿ. ದೆವ್ವ ಆಗಿದ್ರೆ? ದೆವ್ವ ಆಗಿದ್ರೆ ಹುಡುಗಿರಿಗೆ ಡೆವಿಲಾಗಿ ಕಾಟ ಕೊಡ್ತಿದ್ವಿ. ಯಾವ ರೀತಿ ಕಾಟ? ಯಾವ ಎಕ್ಸಾಂಪಲ್ ರೀತಿ ಹೇಳ್ಬೋದಾ? ಅಂದರೆ ಎಕ್ಸಾಂಪಲ್ ಮೇಕಪ್ ಏನೋ ಸಿಗದೇ ಇರೋ ಥರ, ಮೇಕಪ್ ಏನೋ ಸಿಗ್ತಾರೆ. ಮೇಕಪ್ ಸಿಗದೇ ಇರೋ ಥರ ಫುಲ್ ಕಾಟ ಎಲ್ಲ ಕೊಟ್ಬಿಡುವೆ. ಮೇಕಪ್ ಇಲ್ಲ, ಏನು ಒರಿಜಿನಲ್ ಇರ್ಬೇಕು ಹಂಗೆ ಇರಬೇಕು ಅವರು, ಗೊತ್ತಾಗಲ್ಲ. ಹಾಂ, ಗೊತ್ತಾಗಲ್ಲ. ಬೇರೆ ಏನೋ ಮಾಡ್ತಿರ್ಲಿಲ್ವಾ ಒಳ್ಳೆ ದೇವರಾಗಿದ್ರೆ? ದೇವ್ರೇನಾರು ಆಗಿದ್ದಿದ್ರೆ ಅದೇ ಈಗ ಸಮಾಜದಲ್ಲಿ ಏನಿದು ಇದೆಲ್ಲ ನಡೀತಿದೆ ಅದೆಲ್ಲ ಸ್ಟಾಪ್ ಮಾಡೋದು. ಕೆಟ್ಟದೆಲ್ಲ ಸ್ಟಾಪ್ ಮಾಡ್ತಿದ್ರಿ, ಒಳ್ಳೇದೇ ಮಾಡ್ತಿದ್ರಿ. ಫ್ರೆಂಡ್ಸಿಗೆಲ್ಲ ಹುಡುಗಿ ಕೊಡ್ಸೋದು, ಎಣ್ಣೆ ಕೊಡ್ಸೋದು ಇದೆಲ್ಲ ಯಾವುದು ಮಾಡ್ತಿರ್ಲಿಲ್ವಾ? ಎಣ್ಣೆ ಅಂದರೆ ಅದು ಅವ್ರ ಪಾಲಿಸಿ, ಅದು ಅವ್ರದ್ದು ಏನಾರು ಮಾಡ್ಕೊಬಿಡ್ಬೋದು. ಓಕೆ, ಹಾಂ, ಒಟ್ಟಿನಲ್ಲಿ ಎಲ್ಲ ಫ್ರೀ, ಎಲ್ಲ ಫ್ರೀಯಾಗಿ ಸಿಗಂಗೆ ಮಾಡ್ತೀವಿ. 3 ಹುಡುಗಿ ಲವ್ ಮಾಡೋನೆ. ಮಗ ನೋಡೋಕೈತೆಲ್ಲ ಗಂಡು ಮಕ್ಳು ಮರ್ಯಾದೆ ಹೋಯ್ತೈತೆ, ಜಿಪ್ ಹಾಕಳು.